ಮೊನ್ನೆ ಆರ್ ಬಿ ತಿಮ್ಮಾಪುರ ಸಾಹೇಬರ ನಿಶೂಲ ಕ್ಷೇತ್ರದಿಂದ 4ನೇ ಬಾರಿ ಸಚಿವರಾಗಿ ಕೆಲಸ ಈಗಾಗಲೇ ಮಾಡ್ಯಾರು. ಆದರೆ ಇತ್ತೀಚಿನ ದಿನದಲ್ಲಿ ತಿಮ್ಮಾಪುರ ಸಾಹೇಬರ ಒಂದು ಕ್ಯಾಬಿನೆಟ್ನಲ್ಲಿ ಸೇರಿಸ್ಬೇಕಂತೇಳಿ ನಾವು ಕಾಂಗ್ರೆಸ್ ಪಕ್ಷದಿಂದ ಒತ್ತಾಯ ಮಾಡ್ತೇವೆ. ಹಲವಾರು ಸಲ ತಿಮ್ಮಾಪುರ ಸಾಹೇಬರು ಸಮಾಜಕ್ಕಾಗಲಿ ಹಾಗೂ ಕ್ಷೇತ್ರಕ್ಕಾಗಲಿ ಅಭಿವೃದ್ಧಿ ಕೆಲಸವನ್ನು ಸಾಕಷ್ಟು ಮಾಡ್ಯಾರು. ಆ ಕೆಲಸ ಕಾರ್ಯಗಳನ್ನು ನೋಡ್ಯಾದರೂ ಮತ್ತು ಈಗಾಗಲೇ ಒಂದು ಬ್ರಿಡ್ಜ್ ಆಯ್ತು, ನೀರಾವರಿ ಇದ್ರದಾಯ್ತು, ಮತ್ತು ಮೀಸಲಾತಿ ಒಳ ಮೀಸಲಾತಿ ಇದಾಯ್ತು, ಹಲವಾರು ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರ. ಆದರೆ ಎಲ್ಲೋ ಒಂದು ಕಡೆ ತಿಮ್ಮಾಪುರ ಸಾಹೇಬ್ರ ಹೆಸರು ಈಗ ತಾನೇ ನಮ್ಗೆ ಟಿ ವಿ ಮಾಧ್ಯಮದ ಮುಖಾಂತರ ಎಲ್ಲೂ ಹೆಸರು ಕಾಣಲಿಲ್ಲ. ಅದಕ್ಕೆ ನಾವು ಸಡನ್ ಆಗಲಿ ನಮ್ಮ ಸಮುದಾಯದ ಹಿರಿಯರು ನಾವು ಕೂಡಿ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿ ಇದೇ ರೀತಿ ತಿಮ್ಮಾಪುರ ಸಾಹೇಬ್ರ ಈ ಸರನು ಸಿದ್ದರಾಮಯ್ಯ ಸಾಹೇಬರ ಕ್ಯಾಬಿನೆಟಲ್ಲಿ ಇದ್ದರು, ಈಗ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿಯೂ ತಿಮ್ಮಾಪುರ ಸಾಹೇಬರನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತೇಳಿ ಮುಧೋಳ ತಾಲೂಕಾ SC ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಒತ್ತಾಯನ ಮಾಡ್ತಾರೆ. ಮತ್ತು ತಿಮ್ಮಾಪುರ ಸಾಹೇಬರು ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು ಮತ್ತು ಇನ್ನು ಬರತಕ್ಕಂಥ ಖಾತೆಯನ್ನು ಉಪಮುಖ್ಯಮಂತ್ರಿ ಕೊಡಬೇಕಂತೆ ಮುಧೋಳ ತಾಲೂಕಾ ಕಾಂಗ್ರೆಸ್ ಪಕ್ಷದ ನಮ್ಮದು ಒತ್ತಾಯ ಐತಿ. ಮತ್ತು ಹಲವಾರು ಖಾತೆ ಈಗಾಗಲೇ ನಿಭಾಯಿಸ್ಯಾರು. ಇನ್ನು ಈ ಮಾಡುವಂಥ ಕ್ಯಾಬಿನೆಟ್ನಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಖಾತೆ ಕೊಡಬೇಕಂತೇಳಿ ಮುಧೋಳ ತಾಲೂಕಾ ಕಾಂಗ್ರೆಸ್ ಪಕ್ಷದಿಂದ ಒತ್ತಾಯ ಮಾಡ್ತಾರೆ. ಈಗ ಹಿಂದಿನ ಶ್ರೀ ಮುಖ್ಯಮಂತ್ರಿಯಾಗಿದ್ದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ಯಾರು. ಈಗ ತಾನೇ ನೂತನವಾಗಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಅವರ ಒಂದು ಕ್ಯಾಬಿನೆಟ್ನಲ್ಲಿ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ನಾಗಿ ಮಾಡಬೇಕಂತೇಳಿ ನಮ್ಮ ಒತ್ತಾಯ ಐತಿ. ಮತ್ತು ಈಗಾಗಲೇ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರು. ಉತ್ತರ ಕರ್ನಾಟಕದಲ್ಲಿ ತಿಮ್ಮಾಪುರ ಸಾಹೇಬರು ಪ್ರಭಾವಿ ನಾಯಕರು. ಸಮಾಜ ಹಾಗೂ ಸಂಘಟನೆಯನ್ನು ಸಂಪೂರ್ಣವಾಗಿ ತಮ್ಮ ತನುಮನ ಧನದಿಂದ ಮೈಗೂಡಿಸಿಕೊಂಡು ಅವರನ್ನು ಒಂದು ಚಾಕಚಕ್ಯತೆಯನ್ನು ಮುನ್ನಡೆಸ್ಕೊಂಡು ಬಂದಾರು. ಈ ಥರನಾಗಿ ಇನ್ನೂ ಒಂದು ಹೆಚ್ಚಿನ ಅವಕಾಶಗಳನ್ನು ಅವ್ರು ಕೊಟ್ಟಿದ್ದಾದ್ರೆ ಪಕ್ಷ ಮತ್ತು ಸಂಘಟನೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ನಾವು ಸಂಪೂರ್ಣವಾದ ವಿಶ್ವಾಸ ಐತಿ. ಸಮುದಾಯದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆ ಖಾತೆಯನ್ನು ಕೊಟ್ಟು ಅವರನ್ನು DCM ಮಾಡಿ ತಮ್ಮ ಸರ್ಕಾರದಲ್ಲಿ ಮುಂದುವರೆಸ್ಕೊಂಡು ಹೋಗ್ಬೇಕಂತೇಳಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರಿಗೂ ಕೂಡ ನಾವು ಇವತ್ತು ವಿನಂತಿ ಮಾಡ್ಕೊತೀವಿ. ಅಂದರೆ ಇವತ್ತಿನ ನ್ಯೂಸ್ ಅವರು SM ಕೃಷ್ಣ ಸರ್ಕಾರ ಮತ್ತು ಬಂಗಾರಪ್ಪ ಸರ್ಕಾರ ಹಾಗೂ ಸಿದ್ದರಾಮಯ್ಯ ಸರ್ಕಾರ ಹಲವು CMಗಳೇ ನಮ್ಮ ರಾಜ್ಯದ CMಗಳೇ ಅವರ ಜೋಡಿ ಖಾತೆ ಹಲವು ಖಾತೆ ನಿಭಾಯಿಸಿದ ಅನುಭವ ಇದೆ. ಹಿರಿಯ ಸಚಿವರಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಅವರಿಗೆ ಅವಕಾಶ ಕೊಟ್ಟರೆ ಬರುವ 2028 ಚುನಾವಣೆಯ ಸಮಯದಲ್ಲಿ ನಮ್ಮ ಮಾದಿಗರ ಓಟವನ್ನು ಹಾಕಿಸ್ಕೊಳ್ಳೋಕೆ ಅವರಿಗೆ ಭಾಳ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಕತ್ತೆ ಅಂತೇಳಿ ನಾವು ಅವರಿಗೆ ವಿನಂತಿ ಮಾಡ್ಕೊತೀವಿ. ಹಲವಾರು ಖಾತೆಗಳು ನಿಭಾಯಿಸಿದಂಥ ಹಿರಿಯ ಸಚಿವರು, ನಮ್ಮ ಹಿರಿಯ ರಾಜ್ಯದ ನಾಯಕರು, ಮಾದಿಗ ಸಮುದಾಯದ ನಾಯಕರಂತ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ ಅವರಿಗೆ ನೀವು ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಮತ್ತು DCM ಆಗಲಿಲ್ಲ, ನಾವು ದಯಮಾಡಿ ಅವರನ್ನು ಕ್ಯಾಬಿನೆಟ್ ದರ್ಜೆ ಮಂತ್ರಿ ಮಾಡಿ ಅವಕಾಶ ಕೊಡ್ಬೇಕಂತೇಳಿ ತಮಗೆ ನಾವು ವಿನಂತಿ ಮಾಡ್ಕೊತಾ, ರಾಜ್ಯದ ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದರಿಂದ ಈಗಿನ ಮುಖ್ಯಮಂತ್ರಿ ಆಗಿರುವಂಥ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮಲ್ಲಿ ಒಂದು ವಿನಂತಿ. ನಾನು ಮುಧೋಳ ತಾಲೂಕಿಂದ ಮಾತಾಡ್ತಾ ಇದ್ದೀನಿ. ಈ ಮುಧೋಳ ತಾಲೂಕಿನ ನಮ್ಮ ಸಚಿವರು ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರ ಪರವಾಗಿ ನಾವೆಲ್ಲರೂ ಇವತ್ತು ಮಾದಿಗ ಸಮಾಜ ವತಿಯಿಂದ ಇಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತಿದ್ದೀವಿ. ಏನಪ್ಪ ಅಂದರೆ ನಮ್ಮ ರಾಜ್ಯದ ನಾಯಕರು, ಉತ್ತರ ಕರ್ನಾಟಕದ ಮಾಸ್ ಲೀಡರ್ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರು ಇವರು ಮೊನ್ನೆ ರಾಜಕೀಯ ಬಂದವರಲ್ಲ, ಎಷ್ಟೋ ಮಂತ್ರಿಗಳ ಸ್ಥಾನಗಳನ್ನು ನಿಭಾಯಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಈಗ ಏನು ಡಿ ಕೆ ಶಿವಕುಮಾರ್ ಒಂದು ಸರ್ಕಾರದ ಮುಖ್ಯಮಂತ್ರಿ ಇದ್ದಾರೆ, ಅವರು ಕೂಡ ಒಂದು ಒಳ್ಳೆಯ ಸ್ಥಾನವನ್ನು ನಮ್ಮ ನಾಯಕರಾಗಿರುವಂಥ ಆರ್ ಬಿ ತಿಮ್ಮಾಪುರ ಅವರು ನೀಡಬೇಕು. ಮತ್ತು ಅವರ ಜೊತೆಯಾಗಿ ಎಲ್ಲ ಸಮಾಜ SC ST ಹಾಗೂ ಲೆಫ್ಟ್ ರೈಟ್ ಐನ್ ಸಮಾಜ ಎಲ್ಲ ಸಮಾಜದ ಬೆಂಬಲ ಅವ್ರಿಗೆ ಇರುವುದರಿಂದ ಮುಂದಿನ ನಿಮಗೆ ಚುನಾವಣೆಗೆ ತುಂಬ ಅನುಕೂಲವಾಗುತ್ತದೆ. 2028ಕ್ಕೆ ಮತ್ತೆ ನಿಮ್ಮ ಸರ್ಕಾರ
ಬರಬೇಕಾದ್ರೆ ನಮ್ಮ ಮಾಸ್ ಲೀಡರ್ ಆಗಿರುವಂಥ ಸನ್ಮಾನ ಶ್ರೀ ಆರ್ ವಿ ತಿಮ್ಮಪ್ಪರು ಅವರಿಗೆ ಸಚಿವ ಸ್ಥಾನ ಜೊತೆ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಂತೇಳಿ ನಾನು ತಮ್ಮಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತಾ ಇದ್ದೀನಿ.